ಚೆನ್ನಕೇಶವ ದೇವಸ್ಥಾನದ ಗರ್ಭಗುಡಿಯೊಳಗೆ ಕನಕಶ್ರೀ ಅವ್ರನ್ನ ಒಳಗೆ ಸೇರಿಸಲಿಲ್ಲ ಅನ್ನೋ ಆರೋಪವನ್ನ ಶ್ರೀಗಳು ಮಾಡ್ತಾ ಇದ್ದಂತೆ ಮಾದರ ಚುನೆಯ ಶ್ರೀಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಾದರ ಚುನೆಯ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಕೂಡ ಇಂಥದ್ದೇ ಅನುಭವ ಆಗಿದೆ. ಮಾದರ ಚುನೆಯ ಶ್ರೀಗಳು ಹೇಳ್ತಾ ಇರುವಂತದ್ದು, ಅಂತಹ ದೇಗುಲಗಳಿಗೆ ಹೋಗದೆ ಮುಜುಗರವನ್ನ ತಪ್ಪಿಸ್ಕೊಂಡಿದ್ದೀನಿ, ನನಗೂ ಇಂಥದ್ದೇ ಆಗಿದೆ. ದೇಗುಲಗಳು ಹಿಂದೂಗಳ ಶ್ರದ್ಧಾ ಕೇಂದ್ರ, ಎಲ್ರಿಗೂ ಅವಕಾಶ ಕೊಡಬೇಕು. ಅಸ್ಪೃಶ್ಯತೆ ಪದ್ಧತಿ ಮುಂದುವರೆದ್ರೆ ಅದು ದುರದೃಷ್ಟಕರ ಅಂತ ಪಬ್ಲಿಕ್ ಟಿವಿಗೆ ಮಾದಾರ ಚುನ್ನಯ್ಯ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಚೆನ್ನಕೇಶ್ವರ ದೇವಸ್ಥಾನದ ಗರ್ಭಗುಡಿಯೊಳಗೆ ತಮ್ಮನ್ನು ಕೂಡ ಬಿಟ್ಕೊಂಡಿಲ್ಲ ಎನ್ನುವಂತಹ ಮಾತನ್ನ ಈಶ್ವರಾನಂದಪುರಿ ಶ್ರೀಗಳು ಹೇಳಿರುವಂತದ್ದು ಒಂದು ರೀತಿಯ ಸಂಚಲನ ಮೂಡಿಸಿದೆ. ಅದೇ ವೇದಿಕೆಯಲ್ಲಿ ಮಾದರ ಚೆನ್ನಯ್ಯ ಶ್ರೀಗಳು ಕೂಡ ಇದ್ರು. ಬನ್ನಿ, ಈ ಬಗ್ಗೆ ಮಾದರ ಚೆನ್ನಯ್ಯ ಶ್ರೀಗಳೊಂದಿಗೆ ನಾವು ಮಾತನಾಡೋಣ. ಬುದ್ಧಿ, ಈಶ್ವರಾನಂದಪುರಿ ಶ್ರೀಗಳು ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದರು ಅಂತ? ಅವರಿಗೆ ಈಗಾಗಲೇ ಒಂದು 15 ವರ್ಷದ ಹಿಂದೆ ಆ ಥರದ್ದು ಪ್ರಕರಣ ನಡೆದಿತ್ತು ಅಂತ ಹೇಳಿದರು ನೆನ್ನೆ. ಸೊ ಅದು ನೆನ್ನೆ ಗೋಷ್ಠಿ ಕೂಡ ಮಠಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗೆ ಬದಲಾಗಬೇಕನ್ನುವಂಥ ಒಂದು ವಿಷಯ ಇತ್ತು. ಈ ಸಂದರ್ಭದಲ್ಲಿ ಅದನ್ನು ಅವರು ನೆನಪು ಮಾಡಿಕೊಂಡ್ರು. ಅಷ್ಟು ಬಿಟ್ಟರೆ ಅದನ್ನೇನು ಅವರು ವಿವಾದ ಮಾಡಬೇಕನ್ನೋಂಥದ್ದೇನು ಇರಲಿಲ್ಲ. ಅದು ಯಾವಾಗಲೂ ಆಗೋಗಿದೆ. ಆಗೋಗಿರುವಂಥದ್ದು ಅದು ನೆನ್ನೆ ಪ್ರಸ್ತಾಪ ಆಯಿತು. ಅದು ಸ್ವಲ್ಪ ಜನಗಳಿಗೆ ಅದು ಬೆಳಕಿಗೆ ಬಂತು ನೆನ್ನೆ. ಸ್ವತಃ ಸ್ವಾಮೀಜಿಯವರನ್ನು ಕೂಡ ಗರ್ಭಗುಡಿ ಒಳಗೆ ಕೊಡದೇ ಇರುವಂಥ ವಾತಾವರಣ ಈಗಲೂ ಕೂಡ ಇದೆ ಅನ್ಸುತ್ತಾ? ಈಗಲೂ ಇದೆ. ಭಾಳಷ್ಟು ಮಠಾಧೀಶರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರಿಗೆ ಇದರ ಅನುಭವ ಆಗಿದೆ. ಅದನ್ನು ಭಾಳಷ್ಟು ಜನ ಅದನ್ನು ಪ್ರಕರಣನ ವಿವಾದ ಮಾಡೋಕ್ಕೆ ಹೋಗಿಲ್ಲ. ನೆನ್ನೆ ಅವರು ಅದನ್ನು ಮುಕ್ತವಾಗಿ ಹಂಚ್ಕೊಂಡ್ರು. ಹಾಗಾಗಿ ಅದು ಒಂದು ಪ್ರಕರಣ ಬೆಳಕಿಗೆ ಬಂತು. ಈ ಥರದ ಸಂದರ್ಭ ಎಲ್ಲ ಕಡೆನೂ ಬಹುತೇಕ 90% ಇದೆ. ಅದನ್ನು ನಾವು ಒಪ್ಕೊಳ್ಬೇಕು. ಭಾಳಷ್ಟು ಜನ ಮಠಾಧೀಶರಿಗೆ ಇದರ ಅನುಭವನೂ ಕೂಡ ಆಗಿದೆ. ಆದರೆ ಅದನ್ನೆಲ್ಲೂ ಕೂಡ ಬಹಿರಂಗಪಡಿಸಿ ಅದನ್ನು ವಿವಾದ ಮಾಡುವಂಥ ಸಂದರ್ಭಕ್ಕೆ ಯಾರೂ ಕೂಡ ಹೋಗ್ತಿಲ್ಲ. ಈ ಸಂದರ್ಭ ಇದು ಕೊನೆಗೊಳ್ಳಬೇಕನ್ನುವಂಥದ್ದಷ್ಟೇ ನಮ್ಮ ಅಭಿಲಾಷೆ. ಬುದ್ಧಿ, ತಮಗೆ ಏನಾದರೂ ಈ ರೀತಿಯ ಅನುಭವ ಆಗಿದ್ದು ಇದೆಯಾ ಅಂತ? ನಾವು ಈ ಥರದ ಘಟನೆಗಳನ್ನು ಅಲ್ಲಲ್ಲಿ ಕೇಳ್ಪಟ್ಟಿರೋದ್ರಿಂದ ನಾವು ಸೂಕ್ಷ್ಮವಾಗಿ ಅಂಥ ಸಂದರ್ಭಗಳಿಗೆ ಮೊದಲೇ ನಾವು ನಿಶ್ಚಿತ ಮಾಡ್ಕೊಳ್ತೀವಿ ಅಲ್ಲಿ ಹೋಗಬಾರ್ದು ಅಂಥೇಳಿ. ನಮಗೆ ಎಲ್ಲಿ ಗೌರವ, ಆತಿಥ್ಯ ಅಥವಾ ಆಹ್ವಾನ ಇರುತ್ತೆ ಅಲ್ಲಿ ಮಾತ್ರ ನಾವು ಭಾಗವಹಿಸಿರ್ತೀವಿ. ನಮ್ಮ ಸ್ವಂತ ನಿರ್ಧಾರದಿಂದ ಎಲ್ಲೋ ಒಂದು ಕಡೆ ಅಲ್ಲಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋಗೋದಿಲ್ಲ. ಹಾಗಾಗಿ ಅಂಥ ಪ್ರಕರಣಗಳು ನಮಗೆ ಅನುಭವ ಕಡಿಮೆ ಇರೋದ್ರಿಂದ ನಾವು ಮೊದಲೇ ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಾವು ದೂರನೇ ಉಳಿತೀವಿ. ಈಗ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಹೇಳ್ತೀರಾ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ? ದೇವಾಲಯಗಳು ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಆಸ್ತಿಗಳು. ಅದು ಒಂದು ಭಕ್ತಿಯ ಶ್ರದ್ಧಾ ಕೇಂದ್ರಗಳು. ಅಲ್ಲಿ ಪ್ರತಿಯೊಬ್ಬರೂ ಕೂಡ ಭಕ್ತರೇ. ಅಂದರೆ ಸ್ವತಂತ್ರ ಬಂದು 75 ವರ್ಷಗಳು ಕಳೆದರೂ ಕೂಡ ಇನ್ನೂ ಆ ಒಂದು ವ್ಯವಸ್ಥೆ ಜೀವಂತವಾಗಿರುವಂಥದ್ದು ಅದು ವಿಷಾದದ ಸಂಗತಿ. ಇನ್ನು ಮುಂದಲಾದರೂ ಕೂಡ ಆ ವ್ಯವಸ್ಥೆ ಬದಲಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಭಾವನೆ. ಈಗ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇನ್ನೂ ಸಮಾಜವನ್ನು ಜಾಗೃತಿಗೊಳಿಸುವಂಥ ನಿಟ್ಟಿನಲ್ಲಿ ಏನಾದರೂ ಸ್ವಾಮೀಜಿಗಳು ಕಾರ್ಯಪ್ರವೃತ್ತರಾಗೋದು? ಯಾರು ಆಚರಣೆಗಳನ್ನು ಮಾಡ್ತಿದ್ದಾರೆ ಅವರು ಬದಲಾಗಬೇಕು. ಯಾರು ಹೊರಗಡೆ ನಿಂತ್ಕೊಳ್ತಿದ್ದಾರೆ ಅವರು ಬದಲಾಗೋಂಥದ್ದಲ್ಲ ಇದು. ಯಾರು ಆಚರಣೆಗಳನ್ನು ಇಂದಿನ ತಲಾಂತರದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅವರು ಬದಲಾಗಬೇಕು. ಅವರು ಬದಲಾದಾಗ ಈ ಒಂದು ಸಂದರ್ಭ ಸರಿ ಹೋಗ್ಬೋದು. ಎಲ್ಲ ಸಮುದಾಯದ